ಜನ ಇದ್ದಾರೆ, ಅವ್ರ ಜನಂದೋಲನ ಮಾಡ್ಬೋದು. ಆಡಳಿತ ಪಕ್ಷದವ್ರು ಅವ್ರಿಗೆ ಎಚ್ಚರಿಕೆ ಇರ್ಬೇಕು. ಇಷ್ಟನ್ನಾದ್ರೂ ನಿಮ್ಗೆ ಸಂಪೂರ್ಣ ಅಧಿಕಾರ ಇದೆ. ನಮ್ಮನ್ನು ಶಿಕ್ಷೆ ಮಾಡಕ್ಕೆ ಒಂದು ಕ್ಷಣದಲ್ಲಿ ಸಾಧ್ಯ ಇದೆ. ಹೇಳ್ಬೇಕಾದಂತ ಜಾಗದಲ್ಲಿ ಹೇಳಲಿಲ್ಲಲ್ಲ. ಇಷ್ಟೊಂದು ನೀತಿಗೆ ಇದ್ದವರು ನೀವು ಒಂದೇ ವರ್ಷದಲ್ಲಿ ಇಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ನಿಮ್ಮನ್ನು ನೋಡ್ಕೊಂಡು ನಾಲ್ಕನೇ ದಿನದ ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ ಮೈಸೂರು ಚಲೋ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಈ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ. ನಮ್ ಜೊತೆ ಈಗಾಗಲೇ MLC ಭೋಜೇಗೌಡರು ನಮ್ ಜೊತೆ ಇದ್ದಾರೆ. ಸೊ ಈ ಒಂದು ಪಾದಯಾತ್ರೆಯಲ್ಲಿ ಅವರು ಮೊದಲನೇ ದಿನದಂದು ಕೂಡ ಅದೇ ಹುರುಪಿನಿಂದ ಅದೇ ಹುಮ್ಮಸ್ಸಿನಿಂದ ಕಾಣಿಸ್ಕೊಳ್ತಾ ಇದ್ದಾರೆ. ಸರ್ ನಮಸ್ತೆ. ಮೊದಲನೇದಾಗಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಕಲಿಸುವ ಅಥವಾ ಬುದ್ಧಿ ಕಲಿಸುವ ನಿಟ್ಟಿನಲ್ಲಿ ತಾವು ಒಂದು ಪಾದಯಾತ್ರೆ ಕೈಗೊಂಡಿರೋದು ಏನ್ ಹೇಳಕ್ ಬಯಸ್ತೀರಿ ಸರ್? ಈ ಹಗರಣಗಳು ಹಾಗೆ ತಮ್ಮ ಪಾದಯಾತ್ರೆ. ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸಿ ಜನ ಇದ್ದಾರೆ, ಜನ ಬುದ್ಧಿ ಕಲಿಸ್ತಾರೆ. ನಾವು ಯಾವ ಜಾಗದಲ್ಲಿ ನಮಗೆ ಈ ಹಗರಣಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ಲಿಲ್ವೋ ಆ ಸರ್ಕಾರದಿಂದ ಜನರಿಗೆ ಜನಾಂದೋಲನ ಮುಖಾಂತರ ಅವ್ರು ಹೇಳ್ತಾರಲ್ಲ ಜನಾಂದೋಲನ ಅಂತ, ನಾವು ಜನಾಂದೋಲನ ಮಾಡ್ತೇವೆ. ಅವ್ರ್ಯಾಕೆ ಜನಾಂದೋಲನ ಮಾಡ್ಬೇಕು? ಆಡಳಿತ ಪಕ್ಷದವ್ರು ಅವ್ರಿಗೆ ಎಚ್ಚರಿಕೆ ಇರ್ಬೇಕು. ಜನಾಂದೋಲನ ಅನ್ನೋ ಪದ ಇದೆಯಲ್ಲ, ಆ ಪದ ಅವರಿಗೆ ಅದು ಅರ್ಥ ಕೊಡೋದಿಲ್ಲ. ಇವತ್ತು ನಾವು ಮಾಡ್ತಾ ಇರೋದು ಜನಾಂದೋಲನ ಇರ್ಬೇಕಾದ್ರೆ ಇಡೀ ಕರ್ನಾಟಕದ ಜನರಿಗೆ ನಾವು ಚರ್ಚೆ ಮಾಡ್ತಕ್ಕಂಥ ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿ ಯಾವ ಫೋರಮ್ನಲ್ಲಿ ಚರ್ಚೆ ಮಾಡಬೇಕು ಅಂತ ನಾವು ಹೋಗಿದ್ವಿ, ಅಲ್ಲಿ ಕೊಡ್ಲಿಲ್ಲ. ಆದ್ರಿಂದ ನಿಮ್ಮ ಮುಂದೆ ಬಂದಿದ್ದೀವಿ, ಜನರ ಮುಂದೆ. ಜನರಿಗೆ ಇವ್ರು ಮಾಡ್ತಕ್ಕಂಥ ಅನೇಕ ಭ್ರಷ್ಟಾಚಾರಗಳ ವಿಷಯ ಒಂದಲ್ಲ ಎರಡಲ್ಲ. ಈ ನೋಡಿ ದಿನನಿತ್ಯ ಅನೇಕ ಅಧಿಕಾರಿಗಳು ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ. ಅವ್ರ ಕುಟುಂಬಸ್ಥರು ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ರು ನಮ್ಮ ಅಧಿಕಾರಿಗಳು ಅನ್ನೋದನ್ನ ನೇರವಾಗಿ ಹೇಳ್ತಾ ಇದ್ದಾರೆ. ಇಷ್ಟನ್ನಾದ್ರೂ ಅರಿಬೇಕಲ್ಲ ಸರ್ಕಾರ. ಈಗ ಇವ್ರು ನೀವಂತ ಜನ ಆಂದೋಲನ ನೀವು ಯಾರು ಕೇಳ್ತಾ ಇದ್ರಿ? ಆಡಳಿತ ಪಕ್ಷದವರು ನಾವುಗಳೇನಾದ್ರು ತಪ್ಪು ಮಾಡಿದ್ರೆ ನಿಮ್ಗೆ ಸಂಪೂರ್ಣ ಅಧಿಕಾರ ಇದೆ. ನಮ್ಮನ್ನು ಶಿಕ್ಷೆ ಮಾಡಕ್ಕೆ ಒಂದು ಕ್ಷಣ ಮಾತ್ರದಲ್ಲಿ ಸಾಧ್ಯ ಇದೆ. ಯಾಕೆ ಮಾಡ್ತಾ ಇಲ್ಲ? ಬಿಜೆಪಿ ಅವರು ತಪ್ಪು ಮಾಡ್ತಾ ಇದ್ದಾರೆ, JDS ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವ್ ಹೇಳ್ಬೇಕಾದ್ರೆ ನಮ್ಗೆ ಶಿಕ್ಷೆ ಮಾಡಿ, ಶಿಕ್ಷೆ ಮಾಡಬೇಡ ಅಂತ ನಾವ್ ಹೇಳಿದೀವ? ನಿಮಗೆ ನೇರವಾದ ಅಧಿಕಾರ, ನಮ್ಗಾದ್ರೂ ಅಧಿಕಾರ ಇಲ್ಲ. ಆಯ್ತಾ? ನಾವು ಜನರ ಮುಂದೆ ಜನತಾ ನ್ಯಾಯಾಲಯದ ಮುಂದೆ ಹೋಗ್ತಕ್ಕಂಥ ಅನಿವಾರ್ಯ ನಿರ್ಮಾಣ ಮಾಡೋದು ನೀವು. ಮುಂದೆ ಈ ಪಾದಯಾತ್ರೆ ಮುಖಾಂತರ ಇವತ್ತು ಯಶಸ್ವಿ ಪಾದಯಾತ್ರೆ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ. ಅದು ಬೆಳಗಿನಿಂದ ಸಾಯಂಕಾಲ ಆಗೋದ್ರಲ್ಲಿ ಜನ ಅದು 3 ಪಟ್ಟು 4 ಪಟ್ಟು ಇಲ್ಲಿ ಅದು ಇತಿಹಾಸ ಜನಾಂದೋಲನ. ಇವತ್ತು ಜನರೆಲ್ಲ ಎಚ್ಚರಿ ಆಗಿರೋದ್ರಿಂದ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಮೈಸೂರಿನ ಪಾದಯಾತ್ರೆ. ಹಾಗಾಗಿ ಕಾಂಗ್ರೆಸ್ ಸಂಪೂರ್ಣವಾಗಿ ಒಂದೇ ವರ್ಷದಲ್ಲಿ ಜನರ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಬಹಳ ನೇರವಾಗಿ ಗೊತ್ತಾಗ್ತಿರ್ತಕ್ಕಂಥ ಈ ಜನಸ್ತೋಮವನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಜನಾಂದೋಲನ ಮಾಡ್ತೀವಿ. ಅದನ್ನ ಮರೆಮಾಚಲಿಸದೆ ಸಾಧ್ಯ ಆಗುತ್ತೆ. ಹೇಳ್ಬೇಕಾದಂತ ಜಾಗದಲ್ಲಿ ಹೇಳಲಿಲ್ಲಲ್ಲ. ಹಾಗಾಗಿ ನಿಮ್ಮನ್ನ ಅಳ್ಳಾಡ್ಸಕ್ ಆಗಲ್ಲ. ನಾನು ಅವಾಗಲೇ ಹೇಳಿದೆ ನೋಡಿ, ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ನಿಮ್ಮನ್ನ ಅಳ್ಳಾಡ್ಸಕ್ಕೆ ಜನ ಇದ್ದಾರೆ. ಆ ಜನರು ಈಗಾಗಲೇ ಆ ಜನರಿಗೆ ಈ ವಿಷಯವನ್ನು ನಾವು ಗೊತ್ತಿಸ್ತಾ ಇದ್ದೀವಿ. ಆ ಜನರಿಗೆ ವಿಷಯ ಗೊತ್ತಾಗಿದೆ ಅಂದ್ರೆ ನಾವು ಆ ಜನರು ನಮ್ಮ ಜೊತೆ ಇಷ್ಟೊಂದು ಜನ ಸೇರ್ತಾ ಇರೋದು. ಅದಕ್ಕೆ ಅವಕಾಶ ಬರ್ಬೇಕಲ್ಲ, ಮಾಡ್ತೀವಿ. ನೀವು ಇಷ್ಟೊಂದು ಮಾನಗೆಟ್ಟರು, ನೀತಿಗೆಟ್ಟವರು, ಇಷ್ಟೊಂದು ಅಗಾಧವಾದಂತ ಅನುಭವ ಇದ್ದಂಥವ್ರು ಇಷ್ಟು ಮಾನಗೆಟ್ಟರು ಅಂತ ನಾವು ತಿಳ್ಕೊಂಡಿರ್ಬೇಕು. ಈಗ ನಮಗೆ ಈಗ ಗೊತ್ತಾಗಿದೆ, ಇಡೀ ರಾಜ್ಯದ ನೀವು ಮಾನಗೆಟ್ಟರು ಅಂತ ಗೊತ್ತಾಗ್ಬೇಕು ವಿಷಯ ಬಹಳ. ಹಾಗಾಗಿ ಕೆಲಸ ಓಕೆ. ಇನ್ನು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಜೈಲಿಗೆ ಹೋಗೋಕೆ ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಸ್ಥಾನದಿಂದ ಕೆಳಗಿಳಿಯೋಕೆ ಹಾಗೆ ಜೈಲಿಗೆ ಹೋಗೋಕೆ ಮುಖ್ಯ ಕಾರಣ ಕುಮಾರಸ್ವಾಮಿ ಅವರು ಅವರ ಜೊತೆ ಸೇರಿಕೊಂಡು ಈಗಾಗಲೇ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೇನೆ ಕುಮಾರಸ್ವಾಮಿ ಅವರ ವಿರುದ್ಧ ಬಿಜೆಪಿ ಅವರು ಜಾಹೀರಾತನ್ನು ಕೊಟ್ಟಿರುವ ಸಂದರ್ಭದಲ್ಲಿ ಅವರ ಹಗರಣಗಳ ಕುರಿತಾಗಿ ಇದೀಗ ಇಬ್ಬರು ಸೇರ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ
ಯಾರಿಗೂ ಸ್ವಲ್ಪ ಸೈಡ್ ನಾವು ಪಾರ್ಟಿ ಕಾಲಘಟ್ಟದಲ್ಲಿ ಕೆಲವು ವಿಚಾರಗಳನ್ನ ಮಾತಾಡಿದ್ದು ಇವತ್ತು ನಮ್ಮ 6.5 ಕೋಟಿ ಜನರ ಹಿತದೃಷ್ಟಿಯಿಂದ ನಾವು ಈ ಹೊಂದಾಣಿಕೆ ಮಾಡಿರೋದು. ನೀವು ಒಂದೇ ವರ್ಷದಲ್ಲಿ ಇಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ನಿಮ್ಮನ್ನ ನೋಡ್ಕೊಂಡು ನಾವು ಸುಮ್ಮನೆ